ಮಕ್ಕಳಿಗೆ ವಿದ್ಯಾಭ್ಯಾಸ ಅಲ್ಲದನೆ ಕರಿಕ್ಯುಲರ್ ಜೊತೆಲಿ ಕೋ ಕರಿಕ್ಯುಲರ್ ಎರಡೂ ಬ್ಯಾಲೆನ್ಸ್ ಈಗ ಈಕ್ವಲ್ ಬ್ಯಾಲೆನ್ಸ್ ಇದ್ದಾಗ ಮಕ್ಕಳು ಡೈಲಿ ಓದು 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 ಅಂದಾಗ ಅವ್ರ ಮೈಂಡ್ ಕೂಡ ತುಂಬಾ ಪ್ರೆಷರ್ ಆಗಿರುತ್ತೆ. ಅದ್ರ ಜೊತೆ ಈ ಕರಿಕ್ಯುಲರ್ ಆಕ್ಟಿವಿಟೀಸ್ ಜೊತೆ ಕೋ ಕರಿಕ್ಯುಲರ್ ಕೂಡ ಇದ್ದಾಗ ಮಕ್ಕಳಿಗೆ ತುಂಬಾ ಎಂಜಾಯ್ಮೆಂಟ್ ಸಿಗುತ್ತೆ. ಓದೋದಕ್ಕೆ ಇವತ್ತು ಕರಿಕ್ಯುಲರ್ ಇದ್ದು ನಾಳೆ ಕೋ ಕರಿಕ್ಯುಲರ್ ಇದ್ದಾಗ ಓದೋದಕ್ಕೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ನಾನು ಕೂಡ ಒಂದು ಸ್ಪೋರ್ಟ್ಸ್ ಪ್ಲೇಯರು. ನನಗೆ ಚಿಕ್ಕಂದಿಂದನೂ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಬಟ್ ನನ್ನ ಮಗಳು ಬರೀ ವಿದ್ಯಾಭ್ಯಾಸದಲ್ಲೇ ಉನ್ನತ ಶ್ರೇಣಿಗೆ ಹೋಗ್ಬೇಕು ಅಂತ ನನ್ಗೆ ಯಾವುದೇ ಇದಿಲ್ಲ. 100% ನಾವು ವಿದ್ಯಾಭ್ಯಾಸನೇ ಕೊಟ್ಟಾಗ ಮಕ್ಕಳಿಗೆ ನಾವು ಒಂದು 100% ರಾಜು ಅನ್ನೋ ತರ ಆಗ್ಬಿಡುತ್ತೆ. ಸೊ ನನ್ಗೆ ಎರಡಲ್ಲೂ ಬ್ಯಾಲೆನ್ಸ್ ಇರಬೇಕು. ನಾನು ಫಸ್ಟ್ ಸ್ಟಾರ್ಟಿಂಗ್ ಡೇ ಅಡ್ಮಿಷನ್ ಬಂದಾಗ ಗೌರವ್ ಸರ್ ಹತ್ರ ನಾನು ಹೇಳಿದ್ದೆ ಒಂದ್ ಮಾತು, ಅವಳಿಗೆ ನನ್ಗೆ ಅದರ್ ಆಕ್ಟಿವಿಟೀಸ್ ತುಂಬಾ ಬೇಕು. ನನ್ಗೆ ನಿಮ್ ಸ್ಕೂಲಲ್ಲಿ ನಾನ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅದೇ ಒಂದ್ ರೀತಿ, ನನ್ಗೆ ಅದೇ ರೀತಿ ನನ್ ಮಗುಗ್ ಬೇಕು. ಓದೋದು ನನ್ಗೆ ಪಾರ್ಟ್ ಆಫ್ ದ ಅವಳ ಇಷ್ಟ ತಗಲಿ ನಾನು ಕನ್ಸಿಡರ್ ಮಾಡಲ್ಲ. ಅದರ್ ಆಕ್ಟಿವಿಟೀಸ್ ನನಗೆ ಬೇಕೇ ಬೇಕು ಅಂದಾಗ ಅದ್ರಂತಾನೆ ನನಗೆ ಕೊಡ್ತಿದ್ದಾರೆ MVM ಶಾಲೆಯಿಂದ. ನನಗೆ ತುಂಬಾ ಇವತ್ತು ಕಂಡಕ್ಟ್ ಮಾಡಿರ್ತಕ್ಕಂಥದ್ದು MVM ಸ್ಕೂಲ್ ಇಂದ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ತುಂಬಾ ಇಷ್ಟ ಆಯ್ತು. ಅದರಲ್ಲಿ ಪೇರೆಂಟ್ಸ್ ಕೂಡ ಇಟ್ಟಿದ್ರು. ಆ ಪೇರೆಂಟ್ಸ್ ನಾವು ಕೂಡ ಮಕ್ಕಳ ಜೊತೆ ಸೇರ್ಕೊಂಡು ಎಂಜಾಯ್ಮೆಂಟ್ ಮಾಡಿದ್ವಿ. ಸೋಲೋ ಗೆಲುವು ಸೆಕೆಂಡರಿ ಆಗಿರುತ್ತೆ. ಪಾರ್ಟಿಸಿಪೇಷನ್ ನಾವು ಮಾಡಿದಾಗ ನಮಗೆ ಅವ್ರಿಗಿಂತ ಸ್ಪಿರಿಟ್ ಮಕ್ಕಳು ಎಲ್ಲೋ ಇರ್ತಾರೆ ಅಂದ್ರೆ ನಮ್ಗೆ ಪೇರೆಂಟ್ಸ್ಗೆ ಪುಷ್ ಅಪ್ ಜಾಸ್ತಿ ಆಗ್ತಿತ್ತು. ತುಂಬಾ ಲಾಟ್ ಆಫ್ ಎಂಜಾಯ್ ಮಾಡಿದ್ವಿ. ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ನನ್ಗಂತೂ ಇವತ್ತಿನ ಡೇ MVM ಸ್ಕೂಲ್ ಅಲ್ಲಿ ನಡೆದಿದ್ದು ತುಂಬಾ ಎಂಜಾಯ್ಮೆಂಟ್ ಮಾಡಿದೆ. ಸೊ ನಾನು ಆಸ್ ಎ ಸ್ಪೋರ್ಟ್ಸ್ ಪ್ಲೇಯರ್ ಆಗಿದ್ದರಿಂದ ನನ್ನ ಒಂದು ಸ್ಪೋರ್ಟ್ಸ್ ಡೇಸ್ ತುಂಬಾ ದಿನ ಕಳೆದೋಗಿತ್ತು. ಆ ಒಂದು ಚಿಕ್ಕ ಮಗುವಿಂದ ಸ್ಪೋರ್ಟ್ಸ್ ಎಲ್ಲ ನನ್ಗೆ ಇವತ್ತು ಮರುಕಳಿಕೆ ಆಗಿದೆ. ಸೊ ನನಗೆ ತುಂಬಾ ಅಂದ್ರೆ ತುಂಬಾನೇ ಹ್ಯಾಪಿ ಆಯ್ತು. ನನ್ನ ಮಗಳಿಗೂ ಕೂಡ ತುಂಬಾನೇ ನನ್ನ ಮಗಳು ಎಲ್ಲಾ ಮಕ್ಕಳನ್ನು ಕಲಿತಾಗ ತುಂಬಾ ಇದಾಯ್ತು. ಸ್ಪೋರ್ಟ್ಸ್ ಡೇ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಈಗ ಮಣ್ಣಲ್ಲಿ ಆಡೋದು ಇದೆಲ್ಲ ಮರ್ತೆ ಹೋಗ್ಬಿಟ್ಟಿದ್ದಾರೆ ಮಕ್ಕಳು. ಈ ಸ್ಪೋರ್ಟ್ಸ್ ಅಂತ ಕಂಡಕ್ಟ್ ಮಾಡಿದಾಗ ಮಕ್ಕಳಿಗೂ ಒಂದು ಚೇರ್ ಅಪ್ ಬರುತ್ತೆ. ಒಂದು ಸ್ಪೋರ್ಟ್ಸ್ ಅಲ್ಲಿ ಹೇಗೆ ಪ್ಲೇ ಮಾಡ್ಬೇಕು ಅನ್ನೋದು ಇಲ್ಲಿಂದ ಕಾನ್ಫಿಡೆಂಟ್ ಬರುತ್ತೆ ಅವ್ರಿಗೆ. ಮತ್ತೆ ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ನಾವು ಸ್ಕೂಲು ಕಾಲೇಜಸ್ ಅಲ್ಲಿ ನಾವು ಆಡ್ತಿದ್ವಿ, ಬಟ್ ಇಲ್ಲಿ ಆಡಿದ್ದು ನಮ್ಗೆ ತುಂಬಾ ಖುಷಿ ಆಗಿದೆ. ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸ್ಕೂಲ್ ಬಗ್ಗೆ ಅಂತಂತಂದ್ರೆ ನಮಗೆ ಖುಷಿ ಆಗ್ತಾ ಇದೆ. ಇದು ಸ್ಪೋರ್ಟ್ಸ್ ಎಲ್ಲ ಕಂಡಕ್ಟ್ ಮಾಡಿ CBSE ಈ ಏರಿಯಾದಲ್ಲಿ CBSE ಕೊಡ್ತಾ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಎಜುಕೇಶನ್ ಅಲ್ಲಿ CBSE ಸಿಕ್ತಿರೋದು ನಮ್ಗೆ ತುಂಬಾ ಖುಷಿ ಆಗ್ತದೆ. ಇಲ್ಲಿ ರೂರಲ್ ಅಲ್ಲಿ ನಮ್ಗೆ ಹತ್ರ ಸ್ಕೂಲ್ ಇರೋದ್ರಿಂದ ನಮ್ಮ ಮಕ್ಳಿಗೂ ಬಂದು ನಿಯರ್ ಓದೋದಕ್ಕೆ ಎಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಟೀಚರ್ಸ್ ಹೇಳ್ಬೇಕು ಅಂತಂದ್ರೆ ತುಂಬಾ ಮಕ್ಕಳಿಗೆ ಆಪರ್ಚುನಿಟಿ ಕೊಟ್ಟು ಅವ್ರಿಗೂ ಓದೋದಕ್ಕೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿ. CBSE ರೂರಲ್ ಮಕ್ಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಓದೋದಕ್ಕೆ. ಈಸಿ ಮಾಡ್ಕೊಟ್ಕೊಂಡು ಹೆಂಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಅನ್ಬಿಟ್ಟು ಅದನ್ನ ಹೇಗ್ ಮಾಡ್ತಿದಾರೆ ನಮಗೂ ತುಂಬಾ ಖುಷಿ ಆಗ್ತದೆ.